ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಕನ್ನಡ. ನಾನು ಭರತ್ ಕೃಷ್ಣಪ್ಪ. SSLCಯಲ್ಲಿ ತೃತೀಯ ಭಾಷೆಗೆ ಅಂಕ ಕೊಡಿ ಅಂತ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಈ ಆದೇಶದಿಂದ ಈಗ SSLC ಪರೀಕ್ಷೆ ಬರೆದಂತಹ ಮಕ್ಕಳಲ್ಲಿ ಇನ್ನಷ್ಟು ಗೊಂದಲ ಶುರುವಾಗಿದೆ. ಈಗಾಗಲೇ SSLC ಪರೀಕ್ಷೆ ಮುಗಿದೋಗಿದೆ, ವ್ಯಾಲ್ಯೂಯೇಷನ್ ಕೂಡ ಆರಂಭವಾಗಿದೆ. ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ಏಪ್ರಿಲ್ 24ನೇ ತಾರೀಕು ಫಲಿತಾಂಶ ಕೂಡ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಆದರೆ ಈಗ ನ್ಯಾಯಾಲಯ ಕೊಟ್ಟಿರುವಂತಹ ಆದೇಶದಿಂದ ಸರ್ಕಾರ ಒಂಥರ ಇಕ್ಕಟ್ಟಿಗೆ ಸಿಲುಕುವಂತಾಗಿದೆ. ಇದ್ರ ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಫುಲ್ ಕನ್ಫ್ಯೂಷನ್ ಆಗಿದೆ. ಈ ಎಲ್ಲ ಕನ್ಫ್ಯೂಷನ್ಗಳಿಗೆ ಸರ್ಕಾರ ನೇರ ಕಾರಣ ಅಂತಲೇ ಹೇಳ್ಬೋದು. ಹೌದು, SSLC ಪರೀಕ್ಷೆ ಆರಂಭವಾಗಿ ನಡೀತಾ ಇರಬೇಕಾದ್ರೇ ತೃತೀಯ ಪರೀಕ್ಷೆಗೆ ಅಂಕ ಕೊಡಲ್ಲ, ಅಂಕಗಳ ಬದಲು ಗ್ರೇಡ್ ಕೊಡ್ತೀವಿ ಅಂತ ಹೇಳಿದ್ರು. ಒಟ್ಟು 625 ಮಾರ್ಕ್ಸ್ಗೆ ಎಕ್ಸಾಮ್ ಅಂದ್ಕೊಂಡಿದ್ದ ವಿದ್ಯಾರ್ಥಿಗಳಿಗೆ 525 ಅಂಕವಷ್ಟೇ ಪರಿಗಣನೆ ಮಾಡ್ತೀವಿ ಅಂತ ಘೋಷಿಸಿದ್ರು. ತೃತೀಯ ಭಾಷೆಯಿಂದ ಮಕ್ಕಳಿಗೆ ಒತ್ತಡ ಆಗ್ತಾ ಇದೆ, ಇದು ಫಲಿತಾಂಶದ ಮೇಲೂ ಎಫೆಕ್ಟ್ ಆಗ್ತಾ ಇದೆ. ಹಾಗಾಗಿ ತೃತೀಯ ಭಾಷೆಯಿಂದ 100 ಅಂಕವನ್ನು ಕಟ್ ಮಾಡಿ ಬರೀ ಗ್ರೇಡ್ ಕೊಡ್ತೀವಿ ಅಂತ ಹೇಳಿದರು. ಹೇಗಿದ್ರು ತೃತೀಯ ಭಾಷೆಯಲ್ಲಿ ಮಾರ್ಕ್ಸ್ ಇಲ್ಲ ಅಂತ ವಿದ್ಯಾರ್ಥಿಗಳು ಕೂಡ ಫುಲ್ ರಿಲ್ಯಾಕ್ಸ್ ಆಗಿ ಎಕ್ಸಾಮ್ ಕೂಡ ಬರೆದ್ಬಿಟ್ರು. ಈಗ ನೋಡಿದ್ರೆ ನ್ಯಾಯಾಲಯ ಗ್ರೇಡ್ ಬೇಡ, ಮಾರ್ಕ್ಸ್ ಕೊಡಿ ಅಂತ ಸೂಚನೆ ಕೊಟ್ಟಿದೆ. ಈ ಕಡೆ ಮಾರ್ಕ್ಸ್ ಪರಿಗಣನೆ ಮಾಡಲ್ಲ ಅಂತ ವಿದ್ಯಾರ್ಥಿಗಳು ಕೂಡ ಫುಲ್ ರಿಲ್ಯಾಕ್ಸ್ ಆಗಿ ಎಕ್ಸಾಮ್ ಬರೆದವರು ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈಗ ತೃತೀಯ ಭಾಷೆಗೆ ಮಾರ್ಕ್ಸ್ ಕೊಟ್ಟರೆ ವೈಯಕ್ತಿಕವಾಗಿ ಟೋಟಲ್ ಪರ್ಸಂಟೇಜ್ ಕಮ್ಮಿ ಆಗ್ಬೋದೇನೋ ಅಂತ ಆತಂಕ ಕೂಡ ಕಾಡ್ತಾ ಇದೆ. ಮೊದಲೇ ಮಾರ್ಕ್ಸ್ ಇದೆ ಅಂತ ಹೇಳಿದರೆ ಎಲ್ಲರೂ ಸೀರಿಯಸ್ ಆಗಿ ಎಕ್ಸಾಮ್ ಬರಿತಾ ಇದ್ರು. ಈಗ ಎಕ್ಸಾಮ್ ಬರ್ದಾಗಿದೆ, ಈಗ ಮಾರ್ಕ್ಸ್ ಕೊಡಬೇಕು ಅಂದರೆ ಇದು ಒಂಥರ ಶಿಕ್ಷಣ ಇಲಾಖೆಗೂ ಒತ್ತಡ ಆಗುತ್ತೆ, ವಿದ್ಯಾರ್ಥಿಗಳಿಗೂ ಕೂಡ ಒಂಥರ ಗೊಂದಲ ಆಗುತ್ತೆ. ಹಾಗಾದರೆ ಸರ್ಕಾರದ ಮುಂದಿನ ನಡೆ ಏನು? ತಾವೇ ತೆಗೆದುಕೊಂಡ ನಿರ್ಧಾರಕ್ಕೆ ಹಿನ್ನಡೆಯಾಗಿದ್ದು ಈಗ ಸರ್ಕಾರ ಏನು ಮಾಡುತ್ತೆ? ಸದ್ಯ ಸರ್ಕಾರದ ಮುಂದೆ 2 ಆಯ್ಕೆ ಇದೆ ಅಂತಲೇ ಹೇಳ್ಬೋದು. ಮೊದಲನೇದು ಹೈಕೋರ್ಟ್ ಆದೇಶ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶಕ್ಕೆ ಸ್ಟೇ ತರಬೇಕಾಗುತ್ತೆ. ಇಲ್ಲಾಂದರೆ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶನ ಪಾಲನೆ ಮಾಡಬೇಕಾಗುತ್ತೆ, ತೃತೀಯ ಭಾಷೆಗೆ ಮಾರ್ಕ್ಸ್ ಕೊಡಬೇಕು. ಈ 2 ಆಯ್ಕೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅಥವಾ ಇನ್ನೊಂದು ಆಯ್ಕೆಯನ್ನು ಕೂಡ ಸರ್ಕಾರ ತೆಗೆದುಕೊಳ್ಬಹುದು. ಅಂತಂದರೆ ಕಾನೂನು ತಜ್ಞರ ಸಲಹೆಯನ್ನು ಪಡೆದುಕೊಂಡು 3ನೇ ಆಯ್ಕೆ ಏನಾದರೂ ಇದೆಯಾ ಅಂತ ಕೂಡ ಯೋಚನೆ ಮಾಡಬೇಕಾಗುತ್ತೆ. ತೃತೀಯ ಭಾಷೆಯ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಂಡ ಆತುರದ ನಿರ್ಧಾರಕ್ಕೆ ಈ ವರ್ಷ SSLC ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಬಲಿಪಶು ಆಗ್ತಾ ಇರೋದಂತೂ ಸುಳ್ಳಲ್ಲ. SSLCಯ ಕುರಿತಾದ ಮತ್ತಷ್ಟು ಅಪ್ಡೇಟ್ಗಾಗಿ ನ್ಯೂಸ್ ಫಸ್ಟ್ ಚಾನಲ್ನ ಫಾಲೋ ಮಾಡ್ತಾ ಇರಿ.